ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಹೇಳುವಂತನಾಗಿದ್ದೇನೆ. ಈ ಸಂದೇಶ ಕೇಳುವಂಥ ನಿಮ್ಮೆಲ್ಲರನ್ನು ದೇವರು ಅಧಿಕವಾಗಿ ಆಶೀರ್ವದಿಸಲಿ. ಧರ್ಮೋಪದೇಶ ಕಂಡ 28ನೇದಲ್ಲಿ ಮೊದಲನೇ ವಚನ ನಾವು ಓದುವಂತರಾಗಿರೋಣ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತರುವನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಧರ್ಮೋಪದೇಶ ಕಂಡು 28ನೇದಲ್ಲಿ 1ನೇ ವಚನದಿಂದ 6ನೇ ವಚನದವರೆಗೂ ಮೋಶೆ ಮೂಲಕವಾಗಿ ಬರೆಯಲ್ಪಟ್ಟಂಥ ವಚನವಾಗಿದೆ. ಇದು ಆತನ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯುವಾಗ, ಆತನ ಆಜ್ಞೆಗಳು ಯಾವುದು? 10 ಆಜ್ಞೆಗಳಾಗಿದೆ. ದೇವರ ವಾಕ್ಯವನ್ನು ಕೇಳುವಾಗ, ಕೈಗೊಳ್ಳುವಾಗ, ಅನುಸರಿಸುವಾಗ, ವಿಧೇಯತ್ವವುಳ್ಳವರ ನಡುವಾಗ, ಪರಿಶುದ್ಧವಾದ ಜೀವಿತ ಮಾಡುವಾಗ, ವಾಕ್ಯ ಏನು ಹೇಳುತ್ತೋ ಚಾಚು ತಪ್ಪದೆ ನಾವು ಅನುಸರಿಸಿ ನಡೆಯುವಾಗ, ಅನುಸರಿಸಿ ಯಾವಾಗ ನಾವು ನಡೀತೀವೋ, ನಮ್ಮ ತೀರ್ಮಾನಕ್ಕೆ ಯಾವಾಗ ನಾವು ಬದ್ಧರಾಗಿರ್ತೀವೋ, ದೇವರ ವಾಕ್ಯಗೆ ನಾವು ವಿಧೇಯವುಳ್ಳವ್ರು ನಡೀತಾ ಇದ್ದೀವೋ, ಸಮವಾದ ಮಾರ್ಗದಲ್ಲಿ, ರಕ್ಷಣೆ ಮಾರ್ಗದಲ್ಲಿ, ಪರಲೋಕದ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ, ಈ ಲೋಕದ ಕಾರ್ಯಗಳನ್ನು ತ್ಯಜಿಸಿ ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿ ನಾವು ದೇವರ ತ್ರಾಣವಲ್ಲ ಹಸ್ತದ ಕೆಳಗಡೆ ತಗ್ಗಿಸ್ಕೊಂಡು ಒಳ್ಳೆ ನಡತೆಯುಳ್ಳವರಾಗಿ, ಒಳ್ಳೆಯ ಮಾರ್ಗವುಳ್ಳವರಾಗಿ, ದೇವರ ದಯವುಳ್ಳ ಮಾರ್ಗದಲ್ಲಿ, ದೇವರ ಕೃಪೆಯಲ್ಲಿ ಆತನು ಯೇಸು ಕ್ರಿಸ್ತರನ್ನು ನಾವು ಸನ್ಮಾನಿಸುವುದಾದರೆ, ದೇವರ ವಾಕ್ಯದ ಅಡಿಪಾಯದಲ್ಲಿ ನೀನು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ, ನೀವು ಮಾಡುವಂಥ ವ್ಯವಸಾಯಗಳಲ್ಲಿಯೋ, ನೀವು ಮಾಡುವಂಥ ಕೆಲಸದ ಪ್ರಯಾಸಗಳಲ್ಲಿ ಎಲ್ಲವೂ ಶುಭ ಉಂಟಾಗುವಂಥ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇನ್ನು ಕೀರ್ತನೆ 23 ವಚನ ನೋಡಬೇಕಾದ್ರೆ, ನಿಶ್ಚಯವಾಗಿ ನಿನ್ನ ಜೀವಮಾನ ಕಾಲವೆಲ್ಲ ಶುಭವು ಕೃಪೆಯು ಸದಾಕಾಲ ಹಿಂಬಾಲಿಸುವುದು. ಹಾಗಾದರೆ ದೇವರಿಗೆ ಸ್ತೋತ್ರವಲ್ಲಿ, ಅಬ್ರಾಮ್, ಈಸಾಕ್, ಯಾಕೋಬನ ದೇವರು ಏನು ವಾಗ್ದಾನ ಕೊಟ್ಟಿದ್ದನೋ, ಯಾವ ಆಶೀರ್ವಾದ ದಯಪಾಲಿಸಿದನೋ, ನಿನ್ನ ಜೀವಿತದಲ್ಲಿ ದೇವರು ಸಮೃದ್ಧಿಗೊಳಿಸುವಂತನಾಗಿದ್ದಾನೆ, ಅಭಿವೃದ್ಧಿಗೊಳಿಸುವಂತನಾಗಿದ್ದಾನೆ. ಇನ್ನು ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ 6ನೇದಲ್ಲಿ ಓದುವಾಗ, ನಿಮ್ಮನ್ನು ಹೆಚ್ಚಿಸುವೆನೋ, ನಾನು ನಿಮ್ಮನ್ನು ಆಶೀರ್ವದಿಸುವೆನೋ. ಹಾಗಾದರೆ ಹೆಚ್ಚಿಸುವ ದೇವರು ನಮ್ಮ ಸಂಗಡ ಇದ್ದಾರೆ, ಆಶೀರ್ವದಿಸುವ ದೇವರು ನಮ್ಮ ಸಂಗಡ ಇದ್ದಾರೆ. ಯಾವಾಗಂದರೆ ಆತನ ಆಜ್ಞೆಗಳಿಗೆ ಭಯಪಡುವಾಗ, ಆತನ ವಾಕ್ಯಗಳನ್ನು ಚಾಚು ತಪ್ಪದೆ ಅನುಸರಿಸುವಾಗ, ವಾಕ್ಯ ಏನು ಹೇಳುತ್ತೋ ಅದನ್ನು ಕೇಳಬೇಕು, ಓದಬೇಕು, ಧ್ಯಾನಿಸಬೇಕು, ನಡಿಬೇಕು, ನಮ್ಮ ನಡವಳಿಕೆಯನ್ನು ಸರಿಪಡಿಸ್ಕೊಳ್ಬೇಕು. ದೇವರು ಈ ವಾಕ್ಯದಲ್ಲಿ ಏನು ಬೋಧಿಸ್ತಾರೋ ಅದ್ರ ಪ್ರಕಾರ ತಗ್ಗಿಸ್ಕೊಳ್ಳುವಾಗ, ಒಪ್ಪಿಸುವಾಗ, ಸಮರ್ಪಣೆ ಮಾಡುವಾಗ ಖಂಡಿತ ನಮ್ಮ ಜೀವಿತಗಳು, ಕುಟುಂಬಗಳನ್ನು ದೇವರು ಸಮೃದ್ಧಿಗೊಳಿಸ್ತಾನೆ. ಈ ಸಂದೇಶ ಕೇಳಿದಂಥ ನಿಮ್ಮನ್ನು, ನಿಮ್ಮ ಕುಟುಂಬನ ದೇವರು ಅಧಿಕವಾಗಿ ಆಶೀರ್ವದಿಸಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂತರಾಗಿರೋಣ. ಪರಲೋಕ ಭೂಲೋಕವನ್ನು ಉಂಟು ಮಾಡಿದ ಸರ್ವಶಕ್ತಿಯುಳ್ಳ ನನ್ನ ಕರ್ತನೆ, ಧರ್ಮೋಪದೇಶ ಕಂಡು 28ನೇದಲ್ಲಿ 1ನೇ ವಚನ ಪ್ರಕಾರವಾಗಿ ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಕ್ಕೆ ಈ ಸಂದೇಶ ಕೇಳುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಆ ಭಯ, ಭಕ್ತಿ, ಆ ನಂಬಿಕೆ, ಒಳ್ಳೆಯ ಮನಸ್ಸು, ಶುದ್ಧವಾದ ಹೃದಯ, ನೂತನವಾದ ಮನಸ್ಸನ್ನು ಕರ್ತನೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುವಂತನಾಗಿದ್ದೇನೆ. ಯೇಸಪ್ಪ, ನಿನ್ನ ಪ್ರೀತಿ, ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯೆ, ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ, ನಿನ್ನ ಅಭಿಷೇಕ ಈ ಸಂದೇಶ ಕೇಳುವಂಥ ಪ್ರತಿಯೊಂದು ಕುಟುಂಬದವರ ಸಂಗಡ ಕರ್ತನೆ ನೆಲೆಯಾಗಿ ನಿಲ್ಲಿಸಬೇಕೆಂದು ಪ್ರಾರ್ಥಿಸುವಂತನಾಗಿದ್ದೇನೆ. ಸನ್ಮಾನಿಸುವ ಕುಟುಂಬವಾಗಿ ಬದಲಾಯಿಸುವ, ಆಜ್ಞೆಗಳನ್ನು ಕೈಗೊಂಡು ನಡೆಯುವ ಕುಟುಂಬಗಳಾಗಿ ಬದಲಾಯಿಸುವ, ನೀನು ವಾಕ್ಯವನ್ನು ಪ್ರೀತಿಸುವಂಥ, ವಾಕ್ಯವನ್ನು ಕೈಗೊಳ್ಳುವಂತೆ, ವಾಕ್ಯವನ್ನು ಅನುಸರಿಸುವಂತೆ ನೀವು ಪ್ರತಿಯೊಬ್ಬರಿಗೆ ನೀವು ಸಹಾಯ ಮಾಡಬೇಕೆಂದು ತಂದೆಯ ನಾಮದಲ್ಲಿ ಕೇಳುತ್ತಾ ಇದ್ದೇನೆ. ಒಳ್ಳೆಯ ತಂದೆಯೇ, ಆಮೇಲೆ.